ಇದು ಶಿವನ ಮಗಳ ಮತ್ತು ಮೊಮ್ಮಗನ ಕತೆ. ನಾಗಕುಲವನ್ನು ಕಾಪಾಡಿ ಮನುಕುಲವನ್ನು ಉದ್ಧರಿಸಿದ ಕತೆ ಇದು. ನೀವೆಲ್ಲರೂ ಆರಾಧಿಸುವ ಪೂಜಿಸುವಂತಹ ನಾಗಮ್ಮ ನಾಗರ ಕಲ್ಲಿನ ಕತೆ. ಅಶ್ವತ್ಥ ಕಟ್ಟೆಯ ಬಳಿ ಇರುವ ಮಧ್ಯದಲ್ಲಿ ನಾಗಮ್ಮ, ಒಂದು ಬದಿಯಲ್ಲಿ ಜೋಡಿ ನಾಗಗಳು, ಇನ್ನೊಂದು ಬದಿಯಲ್ಲಿ ಒಂಟಿ ನಾಗರ ಕಲ್ಲಿನ ನಾಗೇಂದ್ರ. ಈ ಮೂರು ನಾಗರ ಕಲ್ಲಿನಲ್ಲಿರುವ ರಹಸ್ಯ ಹಾಗೂ ಪೌರಾಣಿಕ ಕಥೆಯಲ್ಲಿರುವಂಥ ಅದ್ಭುತ ಶಕ್ತಿ ಮಹಾತ್ಮೆ ನಾವು ಎಷ್ಟೋ ಬಾರಿ ತನಿ ಎರೆದು ಪೂಜೆ ಮಾಡಿದ್ರು ಈ ನಾಗರ ಕಲ್ಲುಗಳ ಮಹಿಮೆ ಹಾಗೂ ರಹಸ್ಯ ಎಷ್ಟೋ ಜನರಿಗೆ ತಿಳಿದಿಲ್ಲ. ಇದೊಂದು ಸಣ್ಣ ಪ್ರಯತ್ನ ಅಂದ್ಕೊಳ್ಳಿ. ನಾನು ನನಗೆ ತಿಳಿದಷ್ಟು ಇಲ್ಲಿ ಹೇಳಿದ್ದೀನಿ. ತಪ್ಪಾಗಿದ್ದರೆ ತಿದ್ದಿ. ಬನ್ನಿ, ಹಾಗಿದ್ರೆ ವಿಡಿಯೋ ಮುಂದುವರಿಸೋಣ. ನೀವು ಯಾವುದೇ ಅರಳಿ ಮರ, ನಾಗಪ್ರತಿಷ್ಠಾ, ನಾಗವನಕ್ಕೆ ಹೋದರೆ ಅಲ್ಲೊಂದು ಹೆಣ್ಣು ನಾಗ ಕಾಣಿಸುತ್ತೆ. ಆ ದೇವತೆಯೇ ಮಾನಸ ಅಂದರೆ ನಾಗಮ್ಮ. ಹೆಸರೇ ಹೇಳುವಂತೆ ಮನಸ್ಸಿನ ಕಲ್ಪನೆಯಿಂದ ಜನ್ಮ ತಳೆದವಳು ಮಾನಸ. ನಿಮಗೆಲ್ಲ ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕಶ್ಯಪ, ಕದ್ರು, ವಿನುತರ ನಾಗಸರ್ಪಗಳ ಜನನ, ಗರುಡ ದೇವನ ಜನನದ ಬಗ್ಗೆ ವಿವರವಾಗಿ ತಿಳಿಸಿದ್ದೀನಿ. ಆ ವಿಡಿಯೋ ನೋಡೋದಿದ್ರೆ ಹೋಗಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಂತರ ಈ ವಿಡಿಯೋನ ನೋಡಿ. ಆಗ ನಿಮಗೆ ನಾಗಸರ್ಪ ಸಂಕುಲದ ಬಗ್ಗೆ ವಿವರವಾಗಿ ತಿಳಿಯುತ್ತೆ. ಕದ್ರು 1,000 ನಾಗಸರ್ಪಗಳ ತಾಯಿಯಾದರೂ ಕೂಡ ಅವಳಿಗೆ ಒಂದು ಕೊರಗಿತ್ತು. ಅದು ಏನೆಂದರೆ, ಒಬ್ಬ ಮಗಳು ಕೂಡ ಇಲ್ವಲ್ಲ, ಎಲ್ಲ ನಾಗ ಸರ್ಪಗಳು ಗಂಡಾಗಿದೆ, ಒಂದು ಹೆಣ್ಣು ಮಗು ಇದ್ದಿದ್ರೆ ಚೆನ್ನಾಗಿತ್ತು ಅನ್ನೋ ಬಯಕೆ ಕದ್ರುವನ್ನು ಕಾಡ್ತಾ ಇತ್ತು. ಈ ಬಯಕೆ ಹೆಣ್ಣಿನ ಆಕೃತಿಯನ್ನು ಪಡೆಯಿತು. ಈ ಸಂದರ್ಭದಲ್ಲಿ ತಾನೇ ಒಂದು ಮಗಳ ಆಕೃತಿ ಕೆತ್ತಿದಳು ಕದ್ರು. ಅದನ್ನು ನೋಡಿ ಮನದಲ್ಲಿ, ಅಬ್ಬಾ ಎಷ್ಟು ಸುಂದರವಾಗಿದೆ ಈ ಆಕೃತಿ, ಇದಕ್ಕೆ ಜೀವ ಬಂದಿದ್ರೆ ನನಗೂ ಒಬ್ಬಳು ಸುಂದರ ಮಗಳಿರ್ತಿದ್ಲು ಅಲ್ವಾ ಅಂತ ಅಂದ್ಕೊಂಡ್ಳು ಕದ್ರು. ಆ ಸಮಯಕ್ಕೆ ಸರಿಯಾಗಿ ಕೈಲಾಸದಲ್ಲಿ ಶಿವಪಾರ್ವತಿಯರ ಸಮಾಗಮನವಾಯಿತು. ಅದರ ಒಂದು ಅಂಶ ಈ ಕಲಾಕೃತಿಯ ಮೇಲೆ ಬಿತ್ತು. ಅಷ್ಟೇ, ನಿಜಕ್ಕೂ ಕೂಡ ಆ ಆಕೃತಿಗೆ ಜೀವ ಬಂದೇ ಬಿಟ್ಟಿತು. ಈ ರೀತಿ ಹುಟ್ಟಿದ ಮಗಳಿಗೆ ಮಾನಸ ಅಂತ ಕರೆಯಲಾಯಿತು. ಹೀಗೆ ಶಿವನ ವರಪ್ರಸಾದದಿಂದ ಕದ್ರುವಿನ ಮಗಳಾದಳು ಮಾನಸ. ಈ ಭೂಮಿಯಲ್ಲಿ ಯಾವುದೇ ಜೀವ ಜನ್ಮ ತಳೆದರೂ ಅದೊಂದು ಅವತಾರದ ಹಿಂದೆ ಭವಿಷ್ಯದ ಕಾರಣವಿದ್ದೇ ಇರುತ್ತೆ. ಆದ್ದರಿಂದ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ. ಶಿವನ ಪ್ರಸಾದದಿಂದ ಹುಟ್ಟಿದ ಮಾನಸ ಚಿಕ್ಕ ವಯಸ್ಸಿನಿಂದಲೇ ಶಿವನ ಪರಮ ಭಕ್ತೆಯಾಗಿದ್ದಳು. ಶ್ರದ್ಧೆಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ಲು. ಮಾನಸ ಘೋರ ಜಪ ತಪಗಳನ್ನು ಮಾಡುತ್ತಿದ್ಲು. ಇದನ್ನೆಲ್ಲ ನೋಡಿದಂಥ ಅಣ್ಣನಾದ ವಾಸುಕಿ ಮಾನಸಳನ್ನು ಜರತ್ಕಾರು ಅಂತ ಕರೆಯುತ್ತಾರೆ. ಈ ಹೆಸರು ಕರೆಯಲು ದೈವದ ಪ್ರೇರಣೆಯೇ ಇತ್ತು. ಇದು ಇನ್ನೊಂದು ಕಥೆಯನ್ನೇ ಹೇಳುತ್ತೆ ನೋಡಿ. ಜರತ್ಕಾರು ಅನ್ನೋ ಇನ್ನೊಬ್ಬ ಮಹರ್ಷಿ ಕೂಡ ಅದೇ ಕಾಲಘಟ್ಟದಲ್ಲಿ ಬರ್ತಾರೆ. ವಿವಾಹವನ್ನು ಮಾಡಿಕೊಳ್ಳದೆ ಜಪತಪಗಳಿಂದ ಅಪರಿಮಿತ ಸಾಧನೆಯನ್ನು ಮಾಡಿಕೊಂಡಿದ್ದ ಮಹರ್ಷಿ ಇವರು. ಹೀಗೆ ಒಮ್ಮೆ ನದಿ ತೀರದಲ್ಲಿ ತಪಸ್ಸಿಗೆ ಕುಳಿತಾಗ ಅಲ್ಲೊಂದು ಮರದಲ್ಲಿ ಯಾರೋ 4 ಮಂದಿ ಜೋತು ಬಿದ್ದ ಹಾಗೆ, ಚೀರಾಡಿದ್ದ ಹಾಗೆ ಕಂಡಿತು. ಜರತ್ಕಾರುವಿಗೆ ಇದನ್ನು ವಿಚಾರಿಸಿದಾಗ ಅವರೆಲ್ಲ ತನ್ನ ಪೂರ್ವಜರು ಅಂತ ತಿಳಿಯಿತು. ಜರತ್ಕಾರು ಮದುವೆಯಾಗದೆ ಸಂತಾನ ಪಡೆಯದೆ ತಮ್ಮ ಪೂರ್ವಜರಿಗೆ ಈ ಗತಿ ಬಂದಿದೆ ಎಂದು ತಿಳಿಯುತ್ತದೆ. ಆಗ ಈ ಪಿತೃಗಳು ಜರತ್ಕಾರುವಿನ ಜೊತೆ ವಾದ ವಿವಾದ ಮಾಡಿದರು. ಪಿತೃಗಳು ಜರತ್ಕಾರುವಿಗೆ ಹೇಳ್ತವೆ, ನಿನ್ನ ಸಾಧನೆಯನ್ನು ನಾವು ಗೌರವಿಸುತ್ತೇವೆ, ಆದರೂ ನಿನಗೋಸ್ಕರ ಅಲ್ಲದಿದ್ದರೂ ನಮಗಾಗಿ ನೀನು ವಿವಾಹವಾಗಿ ಸಂತಾನ ಪಡೆಯಲೇಬೇಕು ಅಂತ ಹೇಳಿದರು. ವಾದ ವಿವಾದಗಳ ನಂತರ ಜರತ್ಕಾರು ಪೂರ್ವಜರ ಒತ್ತಾಯದಂತೆ ಮದುವೆಗೆ ಒಪ್ಪಿದ. ಆದರೆ 2 ಷರತ್ತುಗಳನ್ನು ಅವರ ಮುಂದಿಟ್ಟ. ಏನಪ್ಪ ಅದು ಷರತ್ತುಗಳು ಅಂತ ನೋಡೋದಾದರೆ, ಮೊದಲನ ಷರತ್ತು, ತನ್ನ ಹೆಸರಿನ ಕನ್ಯೆಯನ್ನೇ ಮದುವೆಯಾಗುತ್ತೇನೆ, ಬೇರೆ ಹೆಸರಿನ ಯಾವ ಕನ್ಯೆಯನ್ನು ಮದುವೆ ಮಾಡಿಕೊಳ್ಳಲ್ಲ ಅಂತ ಹೇಳ್ತಾನೆ. ಇನ್ನು 2ನೇ ಷರತ್ತು, ನಾನು ಮದುವೆಯಾದ ನಂತರ ಪತ್ನಿ ಯಾವುದೇ ಸಂದರ್ಭದಲ್ಲೂ ನನ್ನನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ, ನಂತರ ಅನುಮಾನ ಪಡೋ ಹಾಗಿಲ್ಲ
ಏನಾದರೂ ಅನುಮಾನಿಸಿದರೆ ನಾನು ಆ ದಿನವೇ ತಪಸ್ಸಿಗೆ ಕೂರ್ತೀನಿ, ಸನ್ಯಾಸಾಶ್ರಮ ಸ್ವೀಕರಿಸ್ತೀನಿ ಅಂತ ಷರತ್ತುಗಳನ್ನ ಹಾಕಿದ ಮಹರ್ಷಿ ಜರತ್ಕಾರು. ಈ ವಿಚಾರ ವಾಸುಕಿ ನಾಗೇಂದ್ರನಿಗೆ ಕೂಡ ತಿಳಿಯಿತು. ಈ ಪ್ರೇರಣೆಯಿಂದಲೇ ಮಾನಸಳಿಗೆ ವಾಸುಕಿ ಜರತ್ಕಾರು ಅಂತ ಕರೆದಿರಬೇಕು. ಏನೇ ಆಗಲಿ, ಆ ವಾಸುಕಿ ನಾಗೇಂದ್ರ ಶಿವನ ಆಭರಣಗಳಲ್ಲವೇ? ಅಲ್ಲದೆ ಮಾನಸ ಮತ್ತು ಜರತ್ಕಾರುವಿನ ವಿವಾಹ ಯಾವ ಸಂದರ್ಭದಲ್ಲಿ ಆಗಬೇಕು ಅಂತ ಕೂಡ ವಾಸುಕಿಗೆ ತಿಳಿದೋಯ್ತು. ವಾಸುಕಿ ಮಾನಸಳನ್ನು ಜರತ್ಕಾರು ಅಂತ ಕರೆದದ್ದು ಜರತ್ಕಾರುವಿನ ಪಿತೃಗಳ ಮೋಕ್ಷಕ್ಕೂ ಒಪ್ಪಿಗೆಯಾದ ಷರತ್ತುಗಳು ಎರಡಕ್ಕೂ ಒಂದು ಬಹುದೊಡ್ಡ ಕಾರಣವಿತ್ತು. ಇವರಿಬ್ಬರ ಕಲ್ಯಾಣವೇ ಮುಂದೆ ಸರ್ಪ ಸಂಕುಲ ಉಳಿದದ್ದು ಹಾಗೂ ನೀವೆಲ್ಲರೂ ನಾಗರಕಲ್ಲಿಗೆ ತನಿ ಎರೆಯುವ ಹಾಗೆ ಆಗಿದ್ದು. ಇದು ಹೇಗೆಂದರೆ, ಒಂದು ದಿನ ಜರತ್ಕಾರು ಮಾನಸಳ ಮನೆ ಮುಂದೆ ಬಂದು ಭಿಕ್ಷಾಂದೇಹಿ ಅಂತ ಕೂಗಿದನು. ಅಷ್ಟರಲ್ಲೇ ವಾಸುಕಿ ಮನೆಯ ಹಿರಿಯನಂತೆ ಮುಂದೆ ಬಂದು, ನಾನು ನಿಮಗೆ ಭಿಕ್ಷೆ ನೀಡುವುದಾದರೆ ನನ್ನ ತಂಗಿಯನ್ನೇ ದಾನವಾಗಿ ನೀಡುತ್ತೇನೆ, ನೀವು ಇಲ್ಲ ಅನ್ನದೆ ಅವಳನ್ನು ಮದುವೆಯಾಗಲೇಬೇಕು ಅಂತ ಹೇಳ್ತಾನೆ. ಅದಕ್ಕೆ ಜರತ್ಕಾರು ಗಾಬರಿಯಿಂದ, ಇಲ್ಲ ಇಲ್ಲ, ನಾನು ಆಗೋದಾದರೆ ನನ್ನ ಹೆಸರಿನ ಕನ್ಯೆಯನ್ನೇ ಮದುವೆಯಾಗೋದು, ಬೇರೆ ಹೆಸರಿನ ಕನ್ಯೆಯನ್ನು ಮದುವೆ ಆಗಲ್ಲ ಅಂತ ಜರತ್ಕಾರು ಹೇಳ್ತಾನೆ. ಆಗ ವಾಸುಕಿ ಏನು ತಿಳಿಯದ ಹಾಗೆ ನಸುನಕ್ಕು, ನನ್ನ ತಂಗಿಯ ಹೆಸರು ಕೂಡ ಜರತ್ಕಾರು ಅಂತ ಹೇಳಿದ. ಇದನ್ನೆಲ್ಲ ನೋಡುತ್ತಿದ್ದ ಜರತ್ಕಾರುವಿಗೆ ಅಲ್ಲಿ ಏನು ನಡೀತಿದೆ ಅನ್ನೋ ಅರಿವಿತ್ತು. ಆದರೂ ಏನು ಗೊತ್ತಿಲ್ಲದಂತೆ ಜರತ್ಕಾರು ಅಂದರೆ ಮಾನಸಳನ್ನು ಒಪ್ತಾರೆ. ಆಗ ವಾಸುಕಿ ತನ್ನ ತಂಗಿಯಾದ ಜರತ್ಕಾರು ಅಂದರೆ ಮಾನಸಳನ್ನು ಮಹರ್ಷಿಗಳೊಡನೆ ವಿವಾಹ ಮಾಡಿಕೊಟ್ಟನು. ಹೀಗೆ ದಂಪತಿಗಳು ಅನ್ಯೋನ್ಯವಾಗಿದ್ದರು. ಆದರೂ ಜರತ್ಕಾರು ಒಂದೇ ಒಂದು ಸಂದರ್ಭಕ್ಕಾಗಿ ಕಾಯ್ತಿದ್ರು. ತನ್ನ ಪತ್ನಿ ಯಾವಾಗಲಾದರೂ ಪ್ರಶ್ನೆ ಮಾಡಿದರೆ ಅಥವಾ ಅನುಮಾನಿಸಿದರೆ ಸನ್ಯಾಸತ್ವವನ್ನು ಸ್ವೀಕರಿಸಲು ಕಾಯ್ತಾ ಕುಳಿತಿದ್ದ. ಇದನ್ನೆಲ್ಲ ತಿಳಿದ ಮಾನಸ ಬಹಳ ಎಚ್ಚರವಾಗಿ ಸಂಸಾರ ನಡೆಸಿಕೊಂಡು ಹೋಗ್ತಿರ್ತಾಳೆ. ಆದರೆ ಒಂದು ದಿನ ಮಹರ್ಷಿಗಳು ಸೂರ್ಯಾಸ್ತದ ಸಮಯವಾಗಿರುವ ಸಮಯದಲ್ಲಿ ನಿದ್ರಿಸುತ್ತಿದ್ದರು. ಆದರೆ ಮಾನಸ ಸಂಧ್ಯಾ ವಂದನೆ ಮಾಡುವ ಸಲುವಾಗಿ ತನ್ನ ಪತಿಯನ್ನು ಎಬ್ಬಿಸುವುದ ಬೇಡವಾ ಅನ್ನೋ ಅನುಮಾನದಿಂದಲೇ ತಿಳಿಯದೆ ಜರತ್ಕಾರು ಮಹರ್ಷಿಗಳನ್ನು ಎಚ್ಚರಿಸ್ತಾಳೆ. ಆಗ ಮಹರ್ಷಿಗಳು, ಸರಿ ಆಯಿತು, ನನಗೋಸ್ಕರ ಸೂರ್ಯ ಸ್ವಲ್ಪ ಕಾಲವಾದರೂ ತಡೆಯಲಾರನೆ, ನಿನಗೆ ನನ್ನ ಶಕ್ತಿಯ ಮೇಲೆ ಅನುಮಾನ ಬಂದಿದೆ ಅಲ್ಲವೇ ಅಂತ ಜರತ್ಕಾರುವಿಗೆ ದಬಾಯಿಸ್ತಾನೆ. ನಿನಗೆ ನನ್ನ ಶಕ್ತಿಯ ಮೇಲೆ ಅನುಮಾನ ಬಂದಿದೆ, ಆದ್ದರಿಂದ ನಾನು ಸನ್ಯಾಸತ್ವವನ್ನು ಸ್ವೀಕರಿಸ್ತೀನಿ, ಸನ್ಯಾಸಾಶ್ರಮಕ್ಕೆ ತೆರಳುತ್ತಿದ್ದೀನಿ ಅಂತ ಹೇಳ್ತಾನೆ. ಆಗ ಮಾನಸ, ಕ್ಷಮಿಸಿ ಸ್ವಾಮಿ, ನಾನು ನಿಮ್ಮನ್ನು ಅನುಮಾನಿಸಲಿಲ್ಲ, ಆದರೂ ನಮಗಿನ್ನೂ ಸಂತಾನವಾಗಿಲ್ಲ, ಇದರಿಂದ ನೀವು ಸನ್ಯಾಸಾಶ್ರಮಕ್ಕೆ ತೆರಳಬಾರದು ಅಂತ ಅಲ್ಲೇ ಉಳಿಸಿಕೊಳ್ಳಲು ಪ್ರಯತ್ನ ಕೂಡ ಜರತ್ಕಾರು ಮಾಡ್ತಾಳೆ, ಅಂದರೆ ಮಾನಸ ಮಾಡ್ತಾಳೆ. ಆದರೆ ಅವಳ ಹೊಟ್ಟೆಯ ಗರ್ಭವನ್ನು ನೋಡಿದ ಮುನಿಗಳು ಅಸ್ಥಿ ಅಂತ ಹೇಳ್ತಾರೆ. ಮಾನಸ ಗರ್ಭ ಧರಿಸಿದ ವಿಚಾರ ಮಾನಸಳಿಗಿಂತ ಮುನ್ನ ಪತಿಯಾದ ಜರತ್ಕಾರು ಮಹರ್ಷಿಗಳಿಗೆ ತಿಳಿದಿತ್ತು. ಅಂದರೆ ಜರತ್ಕಾರುವಿನ ಶಕ್ತಿ ಎಂಥದ್ದು ಅಂತ, ಸಂಕಲ್ಪಿತ ಕೆಲಸ ಆಗಿದೆ ಅಂತ ದೃಢಪಡಿಸಿಕೊಳ್ಳುವಷ್ಟು ಅಷ್ಟು ಶಕ್ತಿನ ಹೊಂದಿರ್ತಾರೆ. ಜರತ್ಕಾರು ಮಹರ್ಷಿಗಳು ತಪಸ್ಸಿಗೆ ಹೊರಡಲು ಸಿದ್ಧನಾಗ್ತಾನೆ. ಹೊರಡುವ ಮುನ್ನ ಮಾನಸಳಿಗೆ, ಮಾನಸ, ಇಷ್ಟು ದಿನ ನಿನ್ನನ್ನು ನಾನು ಬಹಳ ರೀತಿಯಾಗಿ ಪರೀಕ್ಷಿಸಿದ್ದೀನಿ, ಸಂಕಟ ನೀಡಿದ್ದೀನಿ. ಆದರೆ ನೀನು ಯಾವುದಕ್ಕೂ ಅಂಜದೆ ಎಚ್ಚರಿಕೆಯಿಂದ ನಯ ವಿನಯದಿಂದ ನನ್ನ ಸೇವೆಯನ್ನು ಮಾಡಿದೀಯಾ, ಅದನ್ನು ನಾನು ಗಮನಿಸಿದ್ದೀನಿ. ಪರಶಿವನ ಭಕ್ತೆಯಾದ ನೀನು ಎಲ್ಲ ನಾಗ ಸಂಕುಲಕ್ಕೆ ಅಧಿದೇವತೆಯಾಗು, ಎಲ್ಲರೂ ಆರಾಧಿಸುವ ಮಹಾ ಮಹಿಮೆಯಾಗು. ನಿನ್ನನ್ನು ಯಾರೇ ಆರಾಧಿಸಿದರೂ ಅದೆಂಥದ್ದೇ ಕಷ್ಟ ಸಂಕಟವಿದ್ದರೂ ಆ ಸಂಕಟಗಳು ನಿವಾರಣೆಯಾಗುತ್ತವೆ. ಹಾಗೂ ನಮ್ಮಿಬ್ಬರಿಗೆ ಒಂದು ಗಂಡು ಸಂತಾನವಾಗಲಿದೆ, ಅದು ಇಡೀ ನಾಗಕುಲವನ್ನೇ ರಕ್ಷಿಸುವುದು. ಹಾಗೆ ನಿನ್ನನ್ನು ಯಾರು ಆರಾಧಿಸುವವರೋ ಅವರಿಗೆ ಆಸ್ತಿ, ಅಂತಸ್ತು, ವಿವಾಹ, ಮಕ್ಕಳ ಭಾಗ್ಯ, ಎಲ್ಲ ರೀತಿಯ ಸುಖಕರ ಆನಂದಮಯ ಜೀವನ ದೊರಕಲಿ ಅಂತ
ಹೇಳಿ ಜರತ್ಕಾರು ಮುನಿಗಳು ಸನ್ಯಾಸಾಶ್ರಮಕ್ಕೆ ಹೊರಟು ಹೋದರು. ಇತ್ತ ಮಾನಸ ನವಮಾಸ ತುಂಬುತ್ತಿದ್ದಂತೆ ಅಸ್ತಿಕಾ ಎಂಬ ಮಗುವಿಗೆ ಜನ್ಮ ನೀಡಿದಳು. ಇದಕ್ಕಿಂತ ಮೊದಲೇ ಕದ್ರು ಮತ್ತು ವಿನುತಾ ಉಚ್ಚಶೈವ ಕುದುರೆಯ ಬಗ್ಗೆ ಸವತಿ ಸವಾಲು ಹಾಕಿ ಕದ್ರು ಮೋಸದಿಂದ ವಿನುತಾಳನ್ನು ಸೋಲಿಸಿ ತನ್ನ ಸೇವಕಿಯಾಗಿ ಮಾಡಿಕೊಂಡ್ಳು. ಕದ್ರುವಿನ ಈ ಮೋಸವನ್ನು ತಿಳಿದ ಗರುಡ ತನ್ನ ತಾಯಿಯ ವಿನುತಾಳನ್ನು ಅವಮಾನಿಸಿದ ಕಾರಣ ದ್ವೇಷದಿಂದ ಕೆಲ ಸರ್ಪಗಳನ್ನು ಸಾಯಿಸುತ್ತಿದ್ದ. ಈ ಆಘಾತದಿಂದ ಸುಧಾರಿಸಿಕೊಳ್ಳುವಷ್ಟರಲ್ಲೇ ಮತ್ತೊಂದು ಅಚಾತುರ್ಯ ನಡೆದು ಹೋಯಿತು. ಅದೇನೆಂದರೆ ತಕ್ಷಕ ನಾಗಕ್ಕೆ ಸಂಬಂಧಿಸಿದ್ದು. ತಕ್ಷಕ ನಾಗ ಜನಮೇಜಯನ ತಂದೆಯಾದ ಪಾಂಡವ ವಂಶದವನಾದ ಪರೀಕ್ಷಿತನನ್ನು ಕಚ್ಚಿ ಕೊಂದಿರುತ್ತಾನೆ. ಇದರಿಂದ ಕೋಪಗೊಂಡ ಜನಮೇಜಯ ರಾಜನು ಸರ್ಪ ಸಂಕುಲವನ್ನೇ ನಾಶ ಮಾಡಲು ಒಂದು ದೊಡ್ಡ ಸರ್ಪಯಾಗ ಮಾಡಿದನು. ಆ ಯಾಗದಿಂದ ಇಂದ್ರದೇವನು ಕೂಡ ತಕ್ಷಕನನ್ನು ರಕ್ಷಿಸಲು ಸಾಧ್ಯವಾಗಲಿಲ್ಲ. ತಕ್ಷಕ ನಾಗ ಈ ಯಾಗದಿಂದ ತಪ್ಪಿಸಿಕೊಳ್ಳಲು ಇಂದ್ರನ ಬಳಿ ಹೋಗಿ ಸಹಾಯಕ್ಕೆ ಅಂಗಲಾಚುತ್ತಾನೆ. ಆ ಸಮಯದಲ್ಲಿ ಇಂದ್ರ ಸಮೇತ ತಕ್ಷಕನಾಗ ಹೋಮಕುಂಡದಲ್ಲಿ ಇನ್ನೇನು ಬೀಳಬೇಕು ಅನ್ನುವಷ್ಟರಲ್ಲಿ ಆ ಯಾಗವನ್ನು ತಡೆದದ್ದು ಬಾಲಯೋಗಿ ಅಸ್ತಿಕ. ಈ ಅಸ್ತಿಕ ಬೇರ್ಯಾರೂ ಅಲ್ಲ, ಜರತ್ಕಾರು ಮತ್ತು ಮಾನಸಾದೇವಿಯ ಮಗ. ಈಗ ನಿಮಗೆ ಅರ್ಥವಾಗಿರುತ್ತೆ ಅನ್ಕೋತೀನಿ. ಮಾನಸಳ ಜನನ, ಜರತ್ಕಾರು ಮುನಿಗಳ ಜೊತೆ ವಿವಾಹ, ಅಸ್ತಿಕ ಮುನಿಗಳ ಜನನ, ಹಾಗೆ ವಾಸುಕಿ ಮಾನಸಳನ್ನು ಜರತ್ಕಾರು ಅನ್ನೋ ಹೆಸರಿನಿಂದ ಕರೆಯಲು ಕಾರಣ. ಈ ಎಲ್ಲ ಸಂದರ್ಭಗಳು ಎಲ್ಲದಕ್ಕೂ ಹೇಗೆ ಒಂದಕ್ಕೊಂದು ಕಾರಣವಾಗುತ್ತಾ ಹೋಯಿತು ಅಂತ ನೀವು ಗಮನಿಸಿ. ಪ್ರತಿಯೊಂದು ದೈವ ಪ್ರೇರಣೆ ಇರುತ್ತೆ. ಇನ್ನು ನಾಗರ ಕಲ್ಲಿನಲ್ಲಿರುವ 3 ನಾಗಗಳು, ಮಧ್ಯದಲ್ಲಿರುವ ಹೆಣ್ಣು ದೇವತೆ ಮಾನಸಾದೇವಿ, ಪಕ್ಕದಲ್ಲಿರುವ ಜೋಡಿ ನಾಗಗಳು ಮಾನಸ ಮತ್ತು ಜರತ್ಕಾರು ಮಹಾಮುನಿಗಳು, ಇನ್ನು ಮತ್ತೊಂದು ಬದಿಯಲ್ಲಿರುವುದು ನಾಗೇಂದ್ರ. ನಾವು ಈ 3 ನಾಗರ ಕಲ್ಲುಗಳಿಗೂ ಪ್ರತಿ ವರ್ಷ ನಾಗರ ಪಂಚಮಿಯಂದು ತನಿ ಎರೆದು ಪೂಜೆ ಮಾಡ್ತೀವಿ. ನೋಡಿದ್ರಲ್ಲ ಸ್ನೇಹಿತರೆ, ನಾಗರಕಟ್ಟೆಯಲ್ಲಿರುವ ನಾಗರ ಕಲ್ಲಿನ ರೋಚಕ ಕಥೆಗಳನ್ನು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾಗ ಪೂಜೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಷ್ಟೋ ಜನ ತಮಗರಿವಿಲ್ಲದಂತೆ ಪೂಜೆ ಮಾಡಿ ಪರಿಹಾರ ಮಾಡಲಿಕ್ಕೆ ಅಂತ ಹೋಗಿರ್ತಾರೆ, ಮತ್ತು ದೋಷಕ್ಕೆ ಒಳಗಾಗ್ತಾರೆ. ಅದು ಯಾವ ರೀತಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನೇನೇ ವಿಡಿಯೋಗಳು ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದಗಳು.